ವಾಹ್, ಏನ್ ಪ್ರತಿ ಸರ್ತಿ ಈ ಮೋಟೋಲಾ ಫೋನ್ ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಮಜಾನೇ ಬೇರೆ ಇರುತ್ತೆ. ಎನಿವೆ, ಇದು ಭಾರತದಲ್ಲಿ 3ನೇ ಫೋನ್. ಅದು ಎಡ್ಜ್ 60 ಸೀರೀಸ್ ಅಲ್ಲಿ ಎಡ್ಜ್ 60 ಪ್ರೋ ಅಂತ ಹೊಸ ಫೋನ್. ಈ ಫೋನ್ ನನ್ನ ಪ್ರಕಾರ 28ರಿಂದ 27 ಮ್ಯಾಕ್ಸ್ 29 ರೂಪಾಯಿ ಲಾಂಚ್ ಆಗ್ಬೋದು. ಬಟ್ ಇದಕ್ಕೆ ಮೋಟೋಲಾ ಹೇಳುತ್ತೆ 30,000 ಬಜೆಟ್ ಅಲ್ಲಿ ಇದೊಂದು ಫ್ಲಾಗ್ಶಿಪ್ ಕಿಲ್ಲರ್ ಅಂತ. ಸೊ ನಿಜವಾಗ್ಲೂ ಇದು ಫ್ಲಾಗ್ಶಿಪ್ ಕಿಲ್ಲರ್ ಇದೆಯಾ? ಲಾಸ್ಟ್ ಇಯರ್ ಮೋಟೋ ಎಡ್ಜ್ 50 ಪ್ರೋಗಿಂತ ಏನೆಲ್ಲ ಅಪ್ಗ್ರೇಡ್ಸ್ ಗಳಾಗಿದೆ, ಈ ಪ್ರೈಸಸ್ ಅಲ್ಲಿ ಕೊಂಡ್ಕೋಬಹುದಾ, ಪ್ರೋಸ್ ಕಾನ್ಸ್ ಎಲ್ಲ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ಈ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದ್ರೆ ವಿಡಿಯೋ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬೆಲ್ ಎಲ್ಲ ಹೊಡಿರಿ, ನೋಟಿಫಿಕೇಶನ್ ಕರೆಕ್ಟ್ ಟೈಮ್ಗೆ ಬರುತ್ತೆ. ಮೊದಲಾಗಿ ಬಾಕ್ಸ್ ನೋಡ್ಕೋದು ಆಸ್ ಯೂಸಲ್ ಸೇಮ್ ಅದೇ ಎಲ್ಲ ಮೋಟೋ ಫೋನ್ಸ್ಗಳು ಬಾಕ್ಸ್ ಇದೇ ರೀತಿಯಾಗಿರುತ್ತೆ. ಅದು ಪ್ಲಾಸ್ಟಿಕ್ ಫ್ರೀ ಪ್ಯಾಕೇಜಿಂಗ್ ಕೂಡ ಕೊಡ್ತಿದ್ದಾರೆ. ಸೊ ನನ್ನ ಹತ್ರ ಇರೋದು 128GB, ಅದು ಪ್ಯಾಂಟೋನ್ ಪರ್ಪಲ್ ಕಲರ್ ಸಿಲ್ ಪ್ಯಾಕಿಂಗ್. ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಮತ್ತೊಂದು ಬಾಕ್ಸ್, ಇದರೊಳಗಡೆ ಒಂದು ಸಿಮ್ ಎಜೆಕ್ಟರ್, ಯೂಸರ್ ಎನ್ಎಲ್, ಮತ್ತೊಂದು ಸ್ಟಿಕರ್. ಇಲ್ಲಿ ಮೇನ್ ಮಿಸ್ಸಿಂಗ್ ಅಪ್ಪ ಅಂತಂದ್ರೆ ಕೇಸ್ ಕೊಡ್ತಾ ಇಲ್ಲ. ಸ್ಪೆಷಲಿ ಈ ಎಡ್ಜ್ 60 ಸೀರೀಸ್ ಏನ್ ಬಂದಿದೆ ಮೋಟೋರಲ್ಲಿ, ಇದು ಯಾವುದೇ ಫೋನ್ಸ್ ಗಳಲ್ಲಿ ಕೇಸ್ ಕೊಟ್ಟಿಲ್ಲ. ಇನ್ನು ಇದು ನಮ್ಮ ಮೇನ್ ಫೋನ್. ಎಸ್, ಕಲರ್ ಮಾತ್ರ ಸಖತ್ತಾಗಿ ಕೊಟ್ಟವ್ರೆ. ಇದನ್ನ ಪಕ್ಕ ಕಟ್ನ, ಇದನ್ನ ಬಿಟ್ರೆ ಟೈಪ್ C to C ಕೇಬಲ್, ಮತ್ತೊಂದು ಪವರ್ಫುಲ್ 90 ವ್ಯಾಟ್ ನ ಟರ್ಬೋ ಅಡಾಪ್ಟರ್. ಸದ್ಯಕ್ಕೆ ಎಲ್ಲ ಎಸೆಸರೀಸ್ ನ ಸಡಿಗಣತೆ. ಇದು ನಮ್ಮ ಮೇನ್ ಫೋನ್. ಓಕೆ, ಎಸ್, ಟ್ರಸ್ಟ್ ಮೀ, ಈ ಫೋನ್ ಆಲ್ರೆಡಿ 2-3 ದಿವಸ ಯೂಸ್ ಮಾಡ್ಬಿಟ್ಟು ನಿಮ್ದೆ ಬಂದು ಕೂತ್ಕೊಂಡಿದ್ದೀನಿ. ಸೊ ಅನ್ಬಾಕ್ಸಿಂಗ್ ಎಲ್ಲ ಮುಂಚೆನೆ ಮಾಡಿರ್ತೀವಿ. ಸೊ ಫಸ್ಟ್ ಲುಕ್ ಅಲ್ಲಿ ಈ ಫೋನ್ ಹೇಗೆ ಅನಿಸ್ತು ಅಂತ ಕೇಳಿದ್ರೆ, ಮೋಟೋರೋಲಾ ಆಲ್ಮೋಸ್ಟ್ ಎಲ್ಲ ಎಡ್ಜ್ ಸೀರೀಸ್ ನ ಫೋನ್ಸ್ಗಳು ಈ ವೀಗನ್ ಲೆದರ್ ನೇ ತಗೊಂಡ್ ಬರ್ತಾರೆ. ಇಲ್ಲಿ ಈ ಪರ್ಪಲ್ ಕಲರ್ ಮಾತ್ರ ಲೈಕ್ ತುಂಬಾ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ. ಮತ್ತು ಹುಡುಗಿರೆಲ್ಲ ನೋಡಿದ್ರಪ್ಪ ಅಂದ್ರೆ ಈ ಫೋನ್ ಪರ್ಚೇಸ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇಂಜಿನ್ ಭಾಗ 4 ಕ್ಯಾಮ್ರಾ ಮಾಡ್ಯೂಲ್ಸ್ ನ ಕೊಡ್ತಿದ್ದಾರೆ. ಮತ್ತು ವೆಗನ್ ಲೆದರ್ ಇದೆ, ಸ್ವಲ್ಪ ಡಸ್ಟ್ ಎಲ್ಲ ಜಾಸ್ತಿ ಕೂತ್ಕೊಳ್ಳುತ್ತೆ. ಕೇಸ್ ಕೂಡ ಕೊಟ್ಟಿಲ್ಲ, ಸ್ವಲ್ಪ ಇಲ್ಲಿ ಕಾಳಜಿ ವಹಿಸಿ. ಮತ್ತು ಫ್ರಂಟ್ ಅಲ್ಲಿ ಕೂಡ ಯಾವ್ದು ನಿಮಗೆ ಇನ್ಬಿಲ್ಟ್ ಈ ಸ್ಕ್ರೀನ್ ಪ್ರೊಟೆಕ್ಟರ್ ಕೊಟ್ಟಿಲ್ಲ ಇರು ಪ್ರೀ ಇನ್ಸ್ಟಾಲ್. ಇಲ್ಲಿ ಕೂಡ ಸ್ಕ್ರಾಚಸ್ ಬೀಳುತ್ತೆ, ನೀವು ನಾರ್ಮಲ್ ಆಗಿ ಯೂಸ್ ಮಾಡೋದು ಕೂಡ ಸ್ಕ್ರಾಚಸ್ ಬೀಳುತ್ತೆ. ಇಲ್ಲಿ ಕೂಡ ಕಾಳಜಿ ವಹಿಸಿ. ಬಾಕಿ ಸೈಡ್ಗೆಲ್ಲ ಪ್ಲಾಸ್ಟಿಕ್ ಫ್ರೇಮ್ ನ ಕೊಡ್ತಿದ್ದಾರೆ. ವ್ಯಾಲ್ಯೂಮ್ ರಾಕರ್ ಕೀಸ್ ನ ನೋಡ್ತಿದ್ವಿ, ಲಾಕ್ ಕೀ ನೋಡ್ತಿದ್ವಿ. ಬಾಟಮ್ ಅಲ್ಲಿ ಸ್ಪೀಕರ್, ಸಿ ಪೋರ್ಟ್, ಮೈಕ್ ಮತ್ತೊಂದು ಹೈಬ್ರಿಡ್ ಸಾರ್ಟ್ ಒಂದಿಗೆ. ಇಲ್ಲಿ ಲೆಫ್ಟ್ ಸೈಡ್ ಈ ಸರ್ತಿ ಒಂದು ಡೆಡಿಕೇಟೆಡ್ AI ಕೀ ಬಟನ್ ಅಂತ ಕೊಡ್ತಿದ್ದಾರೆ. ಎಲ್ಲ ಟ್ರೆಂಡ್ ಬಂದ ತಕ್ಷಣ ಮೊದಲು ಈ OnePlus ಅವ್ರು ತಗೊಂಡ್ಬಂದ್ರು, ಅದಾದ್ಮೇಲೆ ಈ CMF ಈ ನಥಿಂಗ್ ಅವ್ರು ತಗೊಂಡ್ಬಂದ್ರು, ಇನ್ಮೇಲೆ ಮೋಟೋ ಬರುತ್ತೆ, ಆಮೇಲೆ ರೆಡ್ಮಿ, ರಿಯಲ್ಮಿ ಎಲ್ಲರೂ ಇದೇ ಟ್ರೆಂಡ್ ನ ಫಾಲೋ ಮಾಡಿದ್ರೆ. ಬಟ್ ನಿಜವಾಗ್ಲೂ ಇದು ಯೂಸ್ಫುಲ್ ಇದೆ. ಇನ್ ಮೋಟೋಲಾ ಏನ್ ಹೇಳುತ್ತೆ, ಇದು ಮಿಲಿಟರಿ ಗೇಟ್ 810 ಸರ್ಟಿಫಿಕೇಶನ್ ಒಳಗೊಂಡಿದೆ. ಸೊ ಇದು ತುಂಬಾ ಸ್ಟ್ರಾಂಗ್ ಇದೆ. ಫ್ರಂಟ್ಗೆಲ್ಲ ಗುರಿಲ್ಲ 7i ಕೊಟ್ಟಿದ್ದಾರೆ. ಸೊ ಒಂದ್ಸರ್ತಿ ಡ್ರಾಪ್ ಟೆಸ್ಟ್ ಮಾಡ್ಬೇಕಲ್ವಾ, ಲೈವ್ ಆಗಿ ನಿಮ್ಮದು ಟೆಸ್ಟ್ ಮಾಡ್ತೀನಿ ನಾನು. ಓ ಮ್ಯಾನ್, ತುಂಬಾ ಜೋರಾಗಿ ಬಿತ್ತು. ಬಟ್ ಅಷ್ಟೊಂದು ಈಸಿಯಾಗಿ ಏನೂ ಆಗಲ್ಲ ಆಯ್ತಾ ಫೋನ್ಗೆ. ಇನ್ನು ನೆಕ್ಸ್ಟ್ ಈ ರೀತಿ ಬಿಡ್ತೀನಿ. ನೋ, ಕ್ಯಾಮ್ರಾ ಮಾಡೆಲ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ ಆಯ್ತಾ. ಇಲ್ಲಿ ಯಾವುದೇ ಅಷ್ಟೊಂದು ಈಸಿಯಾಗಿ ಇಶ್ಯೂ ಆಗಲ್ಲ. ಬಟ್ ಇಲ್ಲಿ ಡಸ್ಟ್ ಮತ್ತು ತುಂಬಾ ಬೇಗ ಗಲೀಜ್ ಆಗುತ್ತೆ. ಲಾಸ್ಟ್ ನಾನು ಈ ಮೋಟೋ ಎಡ್ಜ್ 60 ಫೀಚರ್ಗಳ ಹೆವಿ ಗಲೀಜ್ ಆಗಿದೆ. ಸೊ ಅಂತ ಫೋನ್ ನಾನು ನೋಡೋಕೆ ಇಷ್ಟಪಡಲ್ಲ. ಬಟ್ ಇದು ಸ್ವಲ್ಪ ಪಲ್ಪರ್ ಕಲರ್ ಇರೋದ್ರಿಂದ ಇನ್ನು ಸ್ವಲ್ಪ ಡಸ್ಟ್ ನ ಆದಷ್ಟು ಕಮ್ಮಿ ಹಿಡ್ಕೊಂಡು ಸ್ವಲ್ಪ ಕಮ್ಮಿ ಗಲೀಜ್ ಅನ್ಸುತ್ತೆ. ಸೊ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಅಲ್ಲಿ ಹೇಳ್ಕೊಳ್ಳೋಕೆ ಬೆಂಕಿ ಅಪ್ಗ್ರೇಡ್ಸ್ ಗಳು ಏನೂ ಇಲ್ಲ. ಬಟ್ ಸೇಮ್ ಅದೇ ಬೇಕಾದ್ರೆ ಸ್ವಲ್ಪ ಕಾಂಪ್ಯಾಕ್ಟ್, ಲೈಟ್ ವೇಟ್ ಮತ್ತು ಜಸ್ಟ್ 8.2 mm ಥಿಕ್ನೆಸ್ ಒಂದಿಗೆ 187 ಗ್ರಾಮ್ ವೇಟ್ ಇದೆ ಅಷ್ಟೇ. ಸೊ ಕಾಂಪ್ಯಾಕ್ಟ್ ಇದೆ, ಯಾವುದೇ ಲೈಕ್ ಕಂಜೂಸಿ ಏನೋ ಅನ್ಸಿಲ್ಲ. ಬಟ್ ಪ್ರೊಟೆಕ್ಷನ್ ಈ ಸರ್ತಿ ಅಪ್ಗ್ರೇಡ್ ಮಾಡಿದ್ದಾರೆ. ಇನ್ ಡಿಸ್ಪ್ಲೇ ಕೂಡ ಅಷ್ಟೇ ಗುರು, 6.7 ಇಂಚಸ್ ಇರುವಂತ ಲಾಸ್ಟ್ ಇಯರ್ ಏನ್ ಸೇಮ್ ಸೈಜ್ ಇತ್ತು ಅದೇ ಡಿಸ್ಪ್ಲೇನ ಇಲ್ಲಿ ಕೊಟ್ಬಿಟ್ಟು ಸ್ವಲ್ಪ ಕಾರ್ಡ್ ಅಂತ ಹೈಲೈಟ್ ಮಾಡ್ತಿದ್ರು. ಬಟ್ ಇದು ಪ್ಯೂರ್ಲಿ ಪ್ರೋ ಕಾರ್ಡ್ ಕರ್ವ್ ಅಲ್ಲ ಆಯ್ತಾ. ಬೇರೆ ಫೋನ್ಸ್ ಜೊತೆ ನಿಮ್ಗೆ ಕಂಪೇರ್ ಮಾಡಿ ತೋರಿಸ್ತಾ ಇದೀನಿ. ಆ ಲೆವೆಲ್ಗೆ ಇಲ್ಲಿ ಕಾರ್ಡ್ ಕರ್ವ್ ಇಲ್ಲ. ಬಟ್ ನಾನು ಕಂಫರ್ಟೇಬಲ್ ಆಗಿ ಇದನ್ನ ಗಟ್ಟಿಯಾಗಿ ಹಿಡ್ಕೋಬಹುದು ಆಯ್ತಾ. ಸೊ ಈ ಫೋನ್ 6.7 ಇಂಚಸ್ ಇರುವಂತ POLED 1.5K ರೆಸಲ್ಯೂಷನ್ ಇರುವಂತ 120 ರಿಫ್ರೆಶ್ ಒಂದಿಗೆ 4500 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಕೊಡಿದ್ರೆ. ಲಾಸ್ಟ್ ಇಯರ್ ಕಿಂತ ಒಂದು ಕಾರ್ಡ್ ಕರ್ವ್ ಚೇಂಜಸ್ ಮಾಡಿದ್ದಾರೆ. ಮತ್ತು ಬ್ರೈಟ್ನೆಸ್ ನಲ್ಲಿ ಹೈಪ್ ಮಾಡಿದ್ದಾರೆ. ಮತ್ತು ಪ್ರೊಟೆಕ್ಷನ್ ಅಲ್ಲಿ Gorilla 7i ಕೊಟ್ಟಿದ್ದಾರೆ. ನಾನು ಲಾಸ್ಟ್ 2-3 ದಿವಸಗಳಲ್ಲಿ ತುಂಬಾ ವಿಡಿಯೋ ನೋಡ್ಕೊಂಡಿದ್ದೀನಿ. ಇದ್ರಲ್ಲಿ ನೀವು HDR ಕಂಟೆಂಟ್ ನೋಡ್ಕೋಬಹುದು, ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ಕಲರ್ಸ್ಗಳು, ಯೂಸೇಜ್ ಲೈಕ್ ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇದರಲ್ಲಿ ಯಾವುದೇ ಕಂಜೂಸ್ ಇಲ್ಲ, ತುಂಬಾ ಒಂದು ಪ್ರೋ ಡಿಸ್ಪ್ಲೇ ಅಂತ ಈ ಬೆಲೆನಲ್ಲಿ ನಾನು ಕರಿಬಹುದು. ಬಾಕಿ ಇದರಲ್ಲಿ ನಾನು ಯೂಟ್ಯೂಬ್ ಅಲ್ಲಿ HDR ವಿಡಿಯೋ ನೋಡಬೇಕಾದ್ರೆ ಯಾವುದೇ ಇಶ್ಯೂ ಇಲ್ಲ. ಡುವಲ್ ಸ್ಟೀರಿಯೋ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ಸ್ ನ ಕೊಡ್ತಿದ್ದಾರೆ. ಅದು ಹೈ ರೇಸ್ ಆಡಿಯೋ ಇದೆ, ಇದು ಕೂಡ ಅಪ್ಗ್ರೇಡೆಡ್ ಆಗಿದೆ. ಸೊ ಒಂದ್ಸತಿ ನಿಮಗೆ ಸೌಂಡ್ ಕ್ವಾಲಿಟಿ ಕೂಡ ತೋರಿಸ್ತೀನಿ ನಾನು. ಎಸ್, ಸೌಂಡ್ ಕ್ವಾಲಿಟಿಲಿ ಯಾವುದೇ ಕಂಜೂಸ್ ಇಲ್ಲ. ನಿಜವಾಗ್ಲೂ ಪ್ರತಿ ಬಜೆಟ್ ಸೆಗ್ಮೆಂಟ್ ಕೂಡ ಮೋಟೋ ಇಲ್ಲಿ ಒಳ್ಳೆ ಕೆಲಸನೇ ಮಾಡ್ತಾ ಬಂದಿದೆ. ಬಾಕಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಕೊಡಿದ್ದಾರೆ, ನೋಡ್ಕೋಬಹುದು. ಸ್ವಲ್ಪ ಬಾಟಮ್ ಅಲ್ಲಿ ಇದೆ, ಬಟ್ ಕಾಂಪ್ಯಾಕ್ಟ್ ಇರೋದ್ರಿಂದ ಅಷ್ಟೊಂದೇನೋ ಪ್ರಾಬ್ಲಮ್ ಆಗಲ್ಲ. ತುಂಬಾ ಕ್ವಿಕ್ ಮತ್ತು ಸೂಪರ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಮತ್ತೊಂದು ಫೀಚರ್ ನನಗೆ ಇಷ್ಟ ಆಗ್ತಿದೆ, ತುಂಬಾ ಬ್ರಾಂಡ್ಸ್ ಇದ್ರ ಬಗ್ಗೆ ತುಂಬಾ ಕೆಲಸ ಮಾಡ್ಬೇಕಂತ ಅನ್ಕೋತೀನಿ. ಅದು ಸ್ಮಾರ್ಟ್ ಟಚ್ 3.0 ಅಂತ. ಸೊ ಎಲ್ಲ ಹೆವಿ ಕೆಲಸ ಮಾಡ್ತಿರ್ತಾರೆ, ಗ್ಲೌಸ್ ಹಾಕೊಂಡಿರ್ತಾರೆ. ಇಂಥ ಟೈಮಲ್ಲ ಅವ್ರಿಗೆ ಫೋನ್ ಆಪರೇಟ್ ಮಾಡೋದು ಅಷ್ಟೊಂದು ಈಸಿ ಇರಲ್ಲ. ಇಲ್ಲಿ ಇದು ನೀವು ಫೋನ್ನ ಟಚ್ ಮಾಡ್ಕೊಂಡು ಆರಾಮಾಗಿ ಒದ್ದೆದಾಗ ಆಯಿಲಿ ಕೈ ಇದ್ದ ಕೂಡ ನೀವು ಆರಾಮಾಗಿ ಫೋನ್ ಕಾಲ್ಸ್ ಎಲ್ಲ ರಿಸೀವ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇದು ತುಂಬಾ ಇಂಪಾರ್ಟೆಂಟ್ ಫೀಚರ್ ಇದೆ. ತುಂಬಾ ಫೋನ್ಸ್ಗಳ ಇದ್ರ ಬಗ್ಗೆ ಕೆಲಸ ಮಾಡ್ಬೇಕು ಬ್ರಾಂಡ್ಸ್ ಅಂತ ಅನ್ಕೋತೀನಿ. ಬಾಕಿ ನನಗೆ ಡಿಸ್ಪ್ಲೇನಲ್ಲಿ ಕಂಜ್ಯೂಸಿ
ಅನ್ನೋದಕ್ಕಿಂತ ಕೆಲವೊಂದು ಚಿಕ್ಕ ಪುಟ್ಟ ಅಪ್ಗ್ರೇಡ್ಸ್ಗಳನ್ನ ಮಾಡಿ ಬೇರೆ ಫೀಚರ್ಸ್ಗಳಲ್ಲಿ ಜಾಸ್ತಿ ಅಪ್ಗ್ರೇಡ್ ಮಾಡಿದ್ರೆ ಸೊ ನನಗೇನೋ ಲೈಕ್ ಇದರಲ್ಲಿ ಬ್ಯಾಡ್ ಇದೆ, ಇನ್ನೂ ಅಪ್ಗ್ರೇಡ್ ಆಗಿರಬೇಕಿತ್ತು, ಈ ರೀತಿ ಏನು ಫೀಲಿಂಗ್ಸ್ ಇಲ್ಲ. ಈ ಪ್ರೈಸಲ್ಲಿ ನಾನು ಈ ಡಿಸ್ಪ್ಲೇ ಒಂದಿಗೆ ಹ್ಯಾಪಿ ಇದ್ದೀನಿ. ಆದರೆ ಇದಕ್ಕಿಂತ ಜಾಸ್ತಿ ಎಕ್ಸೈಟೆಡ್ ಆಗಿದ್ದಪ್ಪ ಅಂತಂದ್ರೆ ಇದರಂತ ಪರ್ಫಾರ್ಮೆನ್ಸ್ಗೆ. ಲಾಸ್ಟ್ ಇಯರ್ ಎಡ್ಜ್ 50 Pro ನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 2 ಚಿಪ್ಸೆಟ್ ಕೊಟ್ಟಿದ್ರು. ಅದಕ್ಕಿಂತ ಮಚ್ ಬೆಟರ್ ಎಷ್ಟೋ ಅಪ್ಗ್ರೇಡ್ ವರ್ಜನ್ ಹೆಸರ್ತಿ ಈ ಡೈಮೆನ್ಸಿಟಿ 8350 ಹೊಸ ಚಿಪ್ಸೆಟ್ ನ ತಗೊಂಡ್ಬಂದಿದ್ದಾರೆ. ನಿಜವಾಗ್ಲೂ ಈ ಪ್ರೈಸಲ್ಲಿ ಇದೊಂದು ಪವರ್ಫುಲ್ ಚಿಪ್ಸೆಟ್ ಅಂತ ಕರಿಬಹುದು. ಸೊ ಬ್ರ್ಯಾಂಡ್ ಹೇಳುತ್ತೆ 1.5 ಮಿಲಿಯನ್ ಅಂತ ಸ್ಕೋರ್ ಎಲ್ಲ ಬರುತ್ತಪ್ಪ ಅಂತ. ಬಟ್ ನಾನು ಟೆಸ್ಟ್ ಮಾಡಿದಾಗ ಮಲ್ಟಿಪಲ್ 3-4 ಟೈಮ್ ಟೆಸ್ಟ್ ಮಾಡಿದೆ. ಇಲ್ಲಿ 8 ಲಕ್ಷ 9 ಲಕ್ಷ ಇದೇ ಹತ್ತತ್ರ ಇದೇ ಅಂತೂ ಸ್ಕೋರ್ನ ನೋಡ್ಕೊಂಡ್ವಿ. ಬಾಕಿ CPU ಟೋಟಲ್ ಕೂಡ ಟೆಸ್ಟ್ ಮಾಡಿದೆ, ಯಾವುದೇ ಇಶ್ಯೂ ಇಲ್ಲ. ಇಲ್ಲಿ ಒಂದು ಲೆವೆಲ್ ನಾವು ಏನು ಅನ್ಕೊಂಡಿದ್ವಿ ಅದಕ್ಕಿಂತ ಬೆಟರ್ ಎಕ್ಸ್ಪೀರಿಯನ್ಸ್ ನನಗೆ ಸಿಗ್ತಾ ಇದೆ. ಸೊ ನಾನು ಇದರಲ್ಲಿ BGM ಎಲ್ಲ ಆಟ ಆಡಿದೆ. ನಾನು ಮಿಡ್ ಸೆಟ್ಟಿಂಗ್ಸ್ ಅಂತೂ ಸಖತ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇನ್ ಹೈ ಸೆಟ್ಟಿಂಗ್ಸ್ ಅಲ್ಲಿ ಕೂಡ ಒಳ್ಳೆ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ನಿಮಗೆ ಸ್ಟೇಬಲ್ FPS ಒಂದಿಗೆ ಗೇಮ್ ಪ್ಲೇ ಸಿಗುತ್ತೆ ಮತ್ತು ಜಾಸ್ತಿ ಓವರ್ ಹೀಟ್ ಕೂಡ ಆಗಲ್ಲ. ಅಬೋ 40-41 ಈ ಬಿಸಿಲಲ್ಲಿ ಕೂಡ ನೀವು ಚಾರ್ಜಿಂಗ್ ಹಾಕೊಂಡು ಆಡಿದ್ರು ಕೂಡ ಆ ರೇಂಜ್ಗೆ ನಾವು ಟೆಸ್ಟ್ ಮಾಡಿದಾಗ ಹೆವಿ ಆಗಿ ತುಂಬಾ ಬಿಸಿ ಆಗುತ್ತೆ ಅಂತ ಅನಿಸ್ಲಿಲ್ಲ. ಇನ್ನು ಯಾವಾಗ ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ ಬರ್ತೀವಿ ಕಂಪ್ಲೀಟ್ಲಿ ಕ್ಲೀನ್ ಸ್ಟಾಕ್ OS ಒಂದಿಗೆ ಯಾವುದೇ ಬೇರೆ ಬೇರೆ ಬ್ಲಾಟ್ವೇರ್ ಅಪ್ಲಿಕೇಶನ್ಸ್ಗಳ ತುಂಬಾ ಸ್ಮೂತ್ ಆ್ಯಪ್ ಓಪನಿಂಗ್ ಆಗಿರಲಿ, ಅನಿಮೇಷನ್ ಆಗಿರಲಿ ಮತ್ತು ರ್ಯಾಮ್ ಕೂಡ ಸಾಕಾಗಿದೆ. LPDDR5X ರ್ಯಾಮ್ ಒಂದಿಗೆ UFS 4.0 ಕೊಡ್ತಿದ್ದಾರೆ. ಸೊ ಲಾಸ್ಟ್ ಇಯರ್ ನಿಮಗೆ UFS 4X ಇತ್ತು, UFS 3.0 ಮತ್ತು LPDDR4X ರ್ಯಾಮ್ ಕೊಟ್ಟಿದ್ರು. ಇಲ್ಲಿ ನಿಜವಾಗ್ಲೂ ಅಪ್ಗ್ರೇಡ್ ಮಾಡಿದ್ದಾರೆ ಮತ್ತು ಈ ಫೀಚರ್ ಅಪ್ಗ್ರೇಡ್ ಇರಲೇಬೇಕಿತ್ತು. ತುಂಬಾ ಜನಕ್ಕೆ ಇದು ಯೂಸೇಜ್ ಅಲ್ಲಿ ಗೊತ್ತಾಗಲ್ಲ, ಬಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಇದು. ರಿಲ್ಯಾಕ್ಸ್ ಮೋಟೋ ಏನ್ ಹೇಳುತ್ತೆ ಪ್ರತಿ ಸರ್ತಿ AI ಬಗ್ಗೆ ತುಂಬಾ ಹೈಪ್ ಮಾಡ್ತಿದೆ. ಈ ಸರ್ತಿ ಕೂಡ ಮೋಟೋ AI 2.0 ಅಂತ ಕೆಲವೊಂದು ಹೊಸ ಫೀಚರ್ಸ್ ಗಳನ್ನ ಆಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ ನೆಕ್ಸ್ಟ್ ಮೂವ್ ಅಂತ ಒಂದು ಫೀಚರ್ ಇದೆ. ಇದರಲ್ಲಿ ನೀವು ಲೈಕ್ ಈ ಸ್ಮಾರ್ಟ್ ಕೀ ಬಟನ್ ಒತ್ತಿಡಿದ್ರಿಯಪ್ಪ ಅಂತ ರೀಲ್ ನೋಡ್ತಿರ್ತೀರಾ ಅಥವಾ ಯಾವುದೋ ಒಂದು ಕಂಟೆಂಟ್ ನೋಡ್ತಿರ್ತೀರಾ. ಸೊ ಇದರಿಂದ ಮುಂದೆ ನೀವು ಏನ್ ಮಾಡ್ಕೋತೀರಾ, ಲೈಕ್ ನೀವು ರೀಲ್ ನ ಸೇವ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ರೀಲ್ ಸೇವ್ ಆಪ್ಷನ್ ಆಲ್ರೆಡಿ ನಿಮ್ಗೆ ತೋರಿಸುತ್ತೆ. ಸೊ ನೆಕ್ಸ್ಟ್ ಮೂವ್ ನಿಮ್ದು ಏನಿದೆ ನೋಡಿ, ಈ ಬಟನ್ ಒತ್ತಿದ್ರೆ ನಿಮಗೆ ನೆಕ್ಸ್ಟ್ ಮೂವ್ ಡೈರೆಕ್ಟ್ಲಿ ತೋರಿಸುತ್ತೆ. ಇನ್ನಷ್ಟು ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ಈ ರೀತಿಯಾಗಿ ಎಕ್ಸ್ಪ್ಲೋರ್ ವಿತ್ ಪರ್ಫೆಕ್ಟ್ಲಿಟಿ AI ರಿಸರ್ಚ್ ಆಗಿಲ್ಲ. ಈ ಬಟನ್ ಒತ್ತಿಬಿಟ್ಟು ನೀವು ಯಾವುದೇ ಕ್ವಶನ್ ಹಾಕಬಹುದು ಇನ್ಸ್ಟೆಂಟ್ಲಿ ಗೂಗಲ್ ಗಿಂತ ಸ್ಮಾರ್ಟ್ ನೆಕ್ಸ್ಟ್ ಲೆವೆಲ್ ನಿಮಗೆ ಉತ್ತರ ಕೊಡುತ್ತೆ. ಬಾಕಿ ಪ್ಲೇ ಲಿಸ್ಟ್ ಸ್ಟುಡಿಯೋ ನೀವು ಯಾವುದೇ ಸಾಂಗ್ಸ್ ಕೇಳಬೇಕಾದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಸಜೆಷನ್ ಮಾಡುತ್ತೆ. ಇಷ್ಟೇ ದಿಸ್ ಆನ್ ದ್ಯಾಟ್ ಆಗಲಿ, ಮೋಟೋ ಕನೆಕ್ಟ್ ಆಗಲಿ, ಏನಿದ್ರು ತುಂಬಾ ಸೆಕ್ಯೂರ್ ಫೀಚರ್ಸ್ ಗಳು ಕೂಡ ಈ ಸರ್ತಿ ಈ ಫೋನ್ ಅಲ್ಲಿ ತುಂಬಾ ಅಪ್ಗ್ರೇಡ್ ಮಾಡಿದ್ದಾರೆ. ಮತ್ತು ಮೋಟೋ ಲಾಂಚ್ ಇವೆಂಟ್ ಅಲ್ಲಿ ಕೂಡ ಇದ್ರ ಬಗ್ಗೆ ತುಂಬಾ ಮಾತಾಡ್ತಿದ್ರು. ಸೊ ಡೆಫಿನೆಟ್ಲಿ ನನಗೆ ಈ ಫೋನ್ ಅಲ್ಲಿರುವಂತಹ AI ಫೀಚರ್ಸ್ಗಳು ಕೂಡ ಇಷ್ಟ ಆಯಿತು ಮತ್ತು ಸೆಕ್ಯೂರಿಟಿ ಬಗ್ಗೆ ಕೂಡ ಬ್ರ್ಯಾಂಡ್ಸ್ಗಳು ಕಾಳಜಿ ವಹಿಸ್ತಿದಲ್ವಾ. ಸೊ ಮಾರ್ಕೆಟ್ಲಿ ಸ್ಯಾಮ್ಸಂಗ್ ಒಂದನ್ನ ಸ್ವಲ್ಪ ಟಾಪ್ ಲೆವೆಲ್ ಸೆಕ್ಯೂರಿಟಿ ನೋಡ್ಕೊಂಡ್ವಿ, ಅದಕ್ಕಿಂತ ಮೇಲೆ ಐಫೋನ್ ಇದೆ ಬಿಡಿ. ಬಟ್ ಅದನ್ನ ಬಿಟ್ಟರೆ ನನಗೆ ಮೋಟೋರೋಲಾ ಸ್ವಲ್ಪ ಓಕೆ ಮತ್ತು ಒಂದು ಒಳ್ಳೆ ಸೆಕ್ಯೂರ್ ಇರುವಂತಹ ಫೋನ್ ಅಪ್ಪ ಅಂದ್ರೆ ನನಗೆ ಮೋಟೋ ಕೆಲವೊಂದು ಟೈಮ್ ಫೀಲ್ ಕೊಡತ್ತದು. ಆದ್ರೆ ಯಾವಾಗ ಐಫೋನ್ ಅಂತ ಕ್ಯಾಮ್ರಾಗಿ ಬರ್ತೀವಿ ಇಲ್ಲಿ ಸ್ವಲ್ಪ ನಾನು ಡಿಸ್ಅಪಾಯಿಂಟ್ಮೆಂಟ್ ಇದೀನಿ ಅಂತ ಹಾಕೋಬಹುದು. ಬಿಕಾಸ್ ಲಾಸ್ಟ್ ಇಯರ್ ಕೂಡ ಸೇಮ್ ಆಸ್ ಇಟ್ ಈಸ್ ಎಕ್ಸಾಕ್ಟ್ಲಿ ಎಲ್ಲ ಸೆನ್ಸರ್ಸ್ಗಳು ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದೆ. ಸೊ ರಿಯಲಿ 50 ಮೆಗಾ ಪಿಕ್ಸೆಲ್ನ ಅದೇ ಸೋನಿ LYT700C ಸೆನ್ಸರ್ನ ಕೊಡ್ತಿದ್ದಾರೆ. 50 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ಮತ್ತು 10 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ 50X ಝೂಮ್ ಒಂದಿದಲ್ಲಿ ಅಪ್ಗ್ರೇಡ್ ಮಾಡಿದ್ರೆ. ಇದನ್ನ ಬಿಟ್ವಿ ಅಂತಂದ್ರೆ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಇತ್ತು, ಈ ಸರ್ತಿ ಅಪ್ಗ್ರೇಡ್ ಆಗಿಬಿಟ್ಟು 50 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡಿದ್ರೆ. ಸೊ ಸೆಲ್ಫಿ ಕ್ಯಾಮ್ರಾ ಬಗ್ಗೆ ನನಗೇನು ಕಂಜೂಸಿ ಕಮ್ಮಿ ಅಂತ ಅನ್ಸಿಲ್ಲ, ಬಟ್ ರಿಯರ್ ಅಲ್ಲಿ ಏನಕ್ಕೆ ನೀವು ಅಪ್ಗ್ರೇಡ್ ಮಾಡಲಿಲ್ಲ ನನಗೆ ಗೊತ್ತಿಲ್ಲ. ಬಟ್ ಈ ಪ್ರೈಸೇಜ್ ಅಲ್ಲಿ ಚೆನ್ನಾಗಿರುವಂಥ ಫೋಟೋಗಳು ಅನ್ನೋದಕ್ಕಿಂತ ಬೇರೆ ವಿವೋ ಜೊತೆ ಎಲ್ಲ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಬೆಟರ್ ಫೋಟೋಗಳು ಆ ಫೋನ್ಸ್ಗಳಲ್ಲಿ ನೋಡಕ್ಕೆ ಸಿಗುತ್ತೆ. ಸೊ ನಾನು ಇಲ್ಲಿ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ, ಸ್ಕ್ರೀನ್ ಮೇಲೆ ನೋಡ್ಕೋಬೋದಾಯ್ತಾ. ಸೊ ಇಲ್ಲಿ ಸ್ಕಿನ್ ಆಗಿರಲಿ ಕಲರ್ಸ್ಗಳಾಗಿರಲಿ ಒಂದೊಂದು ಟೈಮ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಕೆಲವೊಂದು ಟೈಮ್ ಬೆಳಕಲ್ಲಿ ಜಾಸ್ತಿ ತಗೊಂಡಾಗ ಅಥವಾ ಗ್ರೀನರಿ ಜಾಸ್ತಿ ತಗೊಂಡಾಗ ಇಲ್ಲಿ ತುಂಬ ಲೈಕ್ ಸ್ಯಾಚುರೇಷನ್ ಓವರ್ ಬೂಸ್ಟ್ ಆಗುತ್ತೆ ಗುರು. ತುಂಬ ಬ್ರೈಟರ್ ಆಗುತ್ತೆ, ತುಂಬ ಕಲರ್ನ ತೋರಿಸುತ್ತೆ ಮತ್ತು ಕೆಂಪಿಗೆ ಈ ರೀತಿ ಈ ಗ್ರೀನ್ ನೀವು ಹಿಂದೆ ನೋಡ್ಕೋಬಹುದು. ಇಲ್ಲೆಲ್ಲ ತುಂಬ ಜಾಸ್ತಿ ಓವರ್ ಸ್ಯಾಚುರೇಷನ್ ಅಂತ ಅನ್ಸುತ್ತೆ. ಸೊ ನೀವು HDR ಆಫ್ ಮಾಡ್ಕೊಂಡು ತಗೊಳ್ಳಿ, ನಾರ್ಮಲ್ ತಗೊಂಡ್ರು ಸ್ವಲ್ಪ ನನಗೆ ಇದು ಫೀಲ್ ಕರೆಕ್ಟ್ ಅನಿಸ್ತಿಲ್ಲ ಗುರು. ನಾನು ಲಾಸ್ಟ್ ತುಂಬ ಎಲ್ಲ ಫೋನ್ಸ್ಗಳು ನೋಡ್ಕೊಂಡಿದ್ದೀನಿ, ಈ ಸ್ಯಾಚುರೇಷನ್ ಇಶ್ಯೂ ಇದೆ. ಇಶ್ಯೂ ಅನ್ನೋದಕ್ಕಿಂತ ಇದನ್ನ ಮೋಟೋ ಯಾವ ರೀತಿ ತಿಳ್ಕೊಳ್ತೀವಿ ಗೊತ್ತಿಲ್ಲ, ಬಟ್ ಇದನ್ನ ಫಿಕ್ಸ್ ಮಾಡಲಿ, ಬೇರೆ ಫೋನ್ಸ್ಗಳ ಥರ ನ್ಯಾಚುರಲ್ ಫೋಟೋಗಳ ಬರೋ ಹಾಗೆ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಅನ್ಕೋತೀನಿ. ಬಾಕಿ ಅಲ್ಟ್ರಾ ವೈಡ್ ಕೂಡ ತುಂಬ ಡೀಟೇಲಿಂಗ್ ಕ್ಯಾಪ್ಚರ್ ಮಾಡುತ್ತೆ, ಒಳ್ಳೆ ಕ್ವಾಲಿಟಿ ಕೂಡ ಫೋಟೋಗಳು ಬರುತ್ತೆ. F1 ಈ 10MP ಟೆಲಿಫೋಟೋ ಲೆನ್ಸ್ ಈ ಬಜೆಟಲ್ಲಿ ಯಾರೂ ಇದನ್ನ ಕೊಡಲ್ಲ ಆಯ್ತಾ, ಬಟ್ ಇಲ್ಲಿ ಮೋಟೋರೋಲಾ ಕೊಟ್ಟಿದೆ. ಇಲ್ಲಿ ಕೂಡ ಒಳ್ಳೆ ಫೋಟೋಗಳು ಬರುತ್ತೆ. ಪೋರ್ಟ್ರೇಟ್ ಎಡ್ಜ್ ಕಟಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಪೋರ್ಟ್ರೇಟ್ ಫೋಟೋಸ್ಗಳಲ್ಲಿ ನನಗೆ ಯಾವುದೇ ಕನ್ಫ್ಯೂಸಿ ಅಂತ ಅನಿಸಲಿಲ್ಲ, ಬಟ್ ನಾರ್ಮಲ್ ಫೋಟೋಸ್ಗಳು ಇನ್ನೂ ತುಂಬ ಬೆಟರ್ ಮತ್ತು ಅಪ್ಗ್ರೇಡ್ ಆಗಬೇಕು. ಬಟ್ ನಾನು ಯಾವಾಗ ಸೆಲ್ಫಿ ಕ್ಯಾಮ್ರಾಗೆ ಬರ್ತೀನಿ ಇಲ್ಲಿ ಕೂಡ ತುಂಬ ಒಳ್ಳೆ ಕ್ವಾಲಿಟಿ ಫೋಟೋಗಳು ಬರುತ್ತೆ, ತುಂಬ ಸ್ಕಿನ್ನ ಕ್ಲಿಯರ್ ತೊಗೊಂಡು ಬರೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಇಲ್ಲಿ ಕೂಡ ಕೆಲವೊಂದು ಟೈಮ್ ಓವರ್ ಸ್ಯಾಚುರೇಷನ್ ಇದೊಂದು ನನಗೆ ಒಂಥರ ಪ್ರಾಬ್ಲಮ್ ಅನಿಸ್ತಾ ಇದೆ. ಬಟ್ ತುಂಬ ಜನಕ್ಕೆ ಎಡಿಟ್ ಮಾಡಬೇಕಾಗಿಲ್ಲ ಅನ್ನೋರಿಗೆ ಈ ಫೋಟೋಸ್ಗಳು ಇಷ್ಟ ಆಗುತ್ತೆ. ಇನ್ನು ಯಾವಾಗ ವಿಡಿಯೋ ಕ್ವಾಲಿಟಿಗೆ ಬರ್ತೀವಿ, ಈ ಫೋನಲ್ಲಿ ಎಷ್ಟು ಕ್ಯಾಮ್ರಾಗಳು ನೋಡಿ ಎಲ್ಲ 4K ನಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಸದ್ಯಕ್ಕೆ ಈ ಸೆಲ್ಫಿ ಕ್ಯಾಮ್ರಾ 4K 30fps ನ ವಿಡಿಯೋ ಸ್ಯಾಂಪಲ್ ನೋಡ್ಕೊಂಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ, ಇದು 4K 30fps ಅಲ್ಲಿ ರೆಕಾರ್ಡ್ ಆಗ್ತಿದೆ. ಸ್ಟೆಬಿಲೈಸೇಷನು ಸ್ಕಿನ್ ಎಲ್ಲ ಚೆನ್ನಾಗಿದೆ. ಬಟ್ ನೋಡಿ
ಬೆಳಕಿಗೆ ತಂದ ತಕ್ಷಣ ಸಡನ್ನಾಗಿ ಬೆಳಕು ಬರುತ್ತೆ ಇವಾಗ ನೆರಳಿಂದ. ಮತ್ತು ಸ್ವಲ್ಪ ಸಂಜೆ 6 ಗಂಟೆ ಆಗಿದೆ ಇವಾಗ ಬಿಸಿಲಿಗೆ ಬಂದಂದರೆ ಓ ಮೈ ಗಾಡ್ ತುಂಬ ಬ್ರೈಟರ್ ಮತ್ತು ತುಂಬ ಕಲರ್ ತೊಗೊಳುತ್ತೆ. ಬಟ್ ಸ್ಟೆಬಲೈಸೇಷನ್ ಚೆನ್ನಾಗಿದೆ, ಕಲರ್ ಮ್ಯಾನೇಜ್ಮೆಂಟು ಕಲರ್ ಸ್ವಿಚಿಂಗ್ ಇದೆ, ಅಷ್ಟೊಂದು ಚೆನ್ನಾಗಿ ಅನಿಸಲಿಲ್ಲ. ಇನ್ನು ರಿಯರ್ ಕ್ಯಾಮರಾ ಕೂಡ ಅಷ್ಟೇ 4K 30 FPS ಸಪೋರ್ಟ್ ಆಗುತ್ತೆ. ಸೊ ಈ ವಿಡಿಯೋ ಸ್ಯಾಂಪಲ್ ಕೂಡ ನೋಡ್ಕೊಂಡ್ ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು ಕೂಡ 4K 30 FPS ರೆಕಾರ್ಡ್ ಆಗ್ತಿದೆ. ಸೊ ಸ್ಟೆಬಲೈಸೇಷನ್ ಕ್ವಾಲಿಟಿ ನೆರಳಿದ್ದಾಗೆಲ್ಲ ಚೆನ್ನಾಗಿ ಬರುತ್ತೆ. ಬಟ್ ನಾನು ಬೆಳಕಿಂದ ನೆರಳಿಗೆ ಅಥವಾ ನೆರಳಿಂದ ಬೆಳಕಿಗೆ ಏನು ಸ್ವಿಚ್ ಆಗ್ತೀನಿ, ಇಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ಬಾಕಿ ಫೋಕಸಿಂಗ್ OIS ಸ್ಟೆಬಲೈಸೇಷನ್ ಚೆನ್ನಾಗಿದೆ. ಬಟ್ ಇದ್ರ ಬಗ್ಗೆ ಮೋಟೋರೋಲಾ ಕಾಳಜಿ ವಹಿಸಬೇಕಿತ್ತು. ನೋಡಿ ಬೆಳಗ್ಗೆ ಎಷ್ಟು ಬರ್ತಿದ್ದ. ಸೊ ಓವರ್ ಆಲ್ ಈ ಫೋನ್ ಅಂತ ಕ್ಯಾಮ್ರಾ ಹೇಗಿದೆ, ನನ್ನ ಕ್ಯಾಮ್ರಾಗೋಸ್ಕರ ನೀವು ಫೋನ್ ತೊಗೊಳ್ಬೇಕಾದ್ರೆ ನಿಮ್ಮ ಒಪಿನಿಯನ್ ಇಲ್ಲೇ ಹೇಳಿ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಸೊ ನನ್ನ ಪ್ರಕಾರ ನೋಡಿ, ನಾನು ಬೇರೆ ಎಲ್ಲ ಫೀಚರ್ಸ್ಗಳು ಕ್ಯಾಮ್ರಾ ಡಿಸೈನ್ ಡಿಸ್ಪ್ಲೇ ಎಲ್ಲ ನೋಡ್ಕೊಂಡಾಗ ನನಗೆ ಈ ಫೋನ್ ಈ ಬಜೆಟಲ್ಲಿ ಒಂದು ಲೆವೆಲ್ಗೆ ಚೆನ್ನಾಗಿ ಮಾಡ್ತಿದೆ, ಒಂದು ಲೆವೆಲ್ಗೆ ಚೆನ್ನಾಗಿರುವಂಥ ಫೋಟೋಗಳು ಬರ್ತಿದೆ ಅನ್ಸುತ್ತೆ. ಬಟ್ ಸ್ಯಾಚುರೇಷನ್ ಒಂದು ಮಾತ್ರ ನನಗೆ ಲೈಕ್ ಏನೋ ಕಂಜೂಸಿ ಅಥವಾ ಕಮ್ಮಿ ಇದೆಯಪ್ಪ ಅಂತ ಫೀಲ್ ಕೊಡುತ್ತೆ. ಅದರ್ವೈಸ್ ಇದರಲ್ಲಿ 4K ವಿಡಿಯೋ ರೆಕಾರ್ಡ್ ಮಾಡ್ಕೋಬಹುದು, ಸ್ಟೆಬಲೈಸೇಷನ್ ಕೂಡ ಸಿಗುತ್ತೆ. ಬಟ್ ಇಲ್ಲಿ ಕೂಡ ಕೆಲವೊಂದು ಚಿಕ್ಕ ಪುಟ್ಟ ಅಪ್ಗ್ರೇಡ್ಸ್ಗಳು ಆಗಲೇಬೇಕು. ಮತ್ತು ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಕೂಡ ತುಂಬ ಮೋಟೋರೋಲಾ ಬೇರೆ ಫೋನ್ಸ್ಗಳ ಜೊತೆ ಕೆಲಸ ಮಾಡ್ಬೇಕು ಅನ್ಸುತ್ತೆ. ಸೊ ಕ್ಯಾಮ್ರಾದಲ್ಲಿ ಸ್ವಲ್ಪ ಓಕೆ, ಇದ್ರ ಬಗ್ಗೆ ನನಗೆ ಲಾಸ್ಟ್ ಒಪಿನಿಯನ್ ಕೊನೆಗೆ ತಿಳಿಸ್ತೀನಿ ನಾನು. ಇನ್ನು ಕೊನೆಯಾಗಿ ಈ ಫೋನ್ ಅಂತ ಬ್ಯಾಟ್ರಿಗೆ ಬಂದ್ವಿಯಪ್ಪ ಅಂತಂದ್ರೆ, ಲಾಸ್ಟ್ ಟೈಮ್ Moto Edge 50 Pro ನಿಮಗೆ 4500 ಬ್ಯಾಟ್ರಿಯನ್ನು ಕೊಟ್ಟಿದ್ರು. ಈ ಸರ್ತಿ ಫುಲ್ಲಿ ಅದನ್ನ ಡೆಡಿಕೇಟೆಡ್ಲಿ ಅಪ್ಗ್ರೇಡ್ ಮಾಡಿಬಿಟ್ಟು 6000 mAh ಬ್ಯಾಟ್ರಿಯೊಂದಿಗೆ 90 ವ್ಯಾಟ್ನ ಟರ್ಬೋ ಪವರ್ ಅಡಾಪ್ಟರ್ ಇನ್ ಬಾಕ್ಸ್ ನೋಡಕ್ ಸಿಗುತ್ತೆ. ಎಷ್ಟೋ ಬ್ರ್ಯಾಂಡ್ಸ್ಗಳು ಪವರ್ ಅಡಾಪ್ಟರ್ನ ತೆಗೆದಾಕ್ತಿದ್ದಾರೆ. ಬಟ್ ಬಜೆಟಲ್ಲಿ ಕೂಡ ಮೋಟೋರೋಲಾ ಇಲ್ಲಿ ಒಳ್ಳೆ ಕೆಲಸ ಮಾಡ್ತಿದೆ. ಮತ್ತು ತುಂಬ 10-15 ಸಾವಿರ ರೂಪಾಯಿ ಬಜೆಟ್ ಕೂಡ 18 ವ್ಯಾಟು 37 ವ್ಯಾಟ್ ಕೊಟ್ಟು ತುಂಬ ಕೇರ್ ಮಾಡ್ತಿದೆ ಬ್ಯಾಟ್ರಿನಲ್ಲಿ. ಚೆನ್ನಾಗಿದೆ, ನನಗೆ ಇದೊಂದು ಒಳ್ಳೆಯ ವಿಷಯ ಅಂತ ಅನಿಸ್ತು. ಇಷ್ಟೆಲ್ಲ ಈ ಫೋನ ನಾನು ತುಂಬ ಲಾಂಗ್ ಟೈಮ್ 2-3 ದಿವಸ ಯೂಸ್ ಮಾಡಿದೆ. ಇಲ್ಲಿ ಯಾವುದೇ ಬ್ಯಾಟ್ರಿನಲ್ಲಿ ಕಂಜೂಸಿ ಹೆವಿ ಡ್ರೈನ್ ಆಗ್ತಿದೆ ಅಂತ ಯಾವುದೇ ಇಶ್ಯೂ ಇಲ್ಲ. ಮತ್ತು ಈ ಫೋನ್ ಜಸ್ಟ್ 0 to 100% ಚಾರ್ಜ್ ಆಗೋಕ್ಕೆ 55 to 60 ಮಿನಿಟ್ಸ್ ಬೇಕಷ್ಟೇ. ಸೊ 1 ಗಂಟೆನಲ್ಲಿ ನಿಮ್ಮ ಫೋನ್ ಫುಲ್ ಚಾರ್ಜ್ ಆಗುತ್ತೆ ಆರಾಮಾಗಿ. 1-1.5 ದಿವಸ ನಿಮಗೆ ಬ್ಯಾಕಪ್ ಬರುತ್ತೆ ನೀವು ಹೆವಿ ಯೂಸ್ ಮಾಡ್ತೀರಪ್ಪ ಅಂತಾರೆ. ಮತ್ತೆ ಒಂದೇ ದಿವಸದಲ್ಲಿ ಈ ಫೋನ್ ರೀಚಾರ್ಜ್ ಕೂಡ ಮಾಡ್ಕೋಬೇಕು. ಹಾಗಾದ್ರೆ ನೀವು ಕೇಳಬಹುದು, ನಾನು Moto Edge 60 Pro ವಿತ್ ಆಫರ್ ಒಂದಿಗೆ 27, 28 ಅಥವಾ 29 ಸಾವಿರ ರೂಪಾಯಿಗೆ ಕೊಂಡುಕೋಬಹುದಪ್ಪ ಅಂತ ಕೇಳ್ತಿದ್ರೆ ಅಂತಂದ್ರೆ, ನಾನು ಕ್ಲಿಯರ್ ಆಗಿ ಇಷ್ಟಪಡ್ತಾ ಇದ್ದೀನಿ. Moto Edge 50 Proಕ್ಕಿಂತ ಇಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಅಲ್ಲ, ಮೀಡಿಯಮ್ಗಿಂತ ಸ್ವಲ್ಪ ಬೆಟರ್ ಅಪ್ಗ್ರೇಡ್ ಆಗಿದೆ ಅಂತ ಹೇಳ್ಕೋಬಹುದು. ಮೊದಲಾಗಿ ಕಾರ್ಡ್ ಕವರ್ಡ್ ಅಂತ ಈ ಲೈಕ್ ಪ್ರೋ ಕಾರ್ಡ್ ಕವರ್ಡ್ ಅಲ್ಲ, ಒಂದು ಡಿಸ್ಪ್ಲೇ ಚೆನ್ನಾಗಿರೋ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಅದಲ್ಲಿ ಒಳ್ಳೆ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಿದ್ದಾರೆ. ಕ್ಯಾಮ್ರಾದಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಅಪ್ಗ್ರೇಡ್ ಆಗಿದೆ. ಬಟ್ ಸ್ವಲ್ಪ ಇಲ್ಲಿ ಕಂಜೂಸಿ ಅಂತ ಲೈಕ್ ಅಪ್ಗ್ರೇಡ್ ಇಲ್ಲ ಅಂತ ಅನಿಸಿದೆ ಕಂಜೂಸಿ ಅನ್ನೋದಕ್ಕಿಂತ. ಬಾಕಿ ಈ ಫೋನ್ ವೆಗಾನದ ಡಿಸೈನ್ ಇದೆ ಮತ್ತು ಪ್ರೊಟೆಕ್ಷನ್ ಕೂಡ ಸಖತ್ತಾಗಿ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಕೇಸ್ ಕೊಟ್ಟಿಲ್ಲ, ಫ್ರಂಟ್ ಅಲ್ಲಿ ಕೂಡ ಯಾವುದೇ ಪ್ರೀ ಇನ್ಸ್ಟಾಲ್ಡ್ ಈ ಸ್ಕ್ರೀನ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿಲ್ಲ. ಇದು ಚಿಕ್ಕ ಪುಟ್ಟ ಇಶ್ಯೂಗಳನ್ನ ನೀವು ಫಿಕ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ಪ್ರೈಸ್ ರೇಂಜಲ್ಲಿ ಇದು ಒಂದು ಬೆಸ್ಟ್ ಆಪ್ಷನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ತುಂಬಾ ಬೇರೆ ಫೋನ್ಸ್ಗಳು ಬೇರೆ ಬ್ರ್ಯಾಂಡ್ಸ್ ಜೊತೆ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ಇದರಲ್ಲಿ ತುಂಬಾ ಅಪ್ಗ್ರೇಡ್ಸ್ಗಳಾಗಿದೆ, ತುಂಬಾ ಚೇಂಜಸ್ಗಳನ್ನ ಕಾಣ್ತಾ ಇದೀವಿ. ಎಸ್ಪೆಷಲಿ ಇದು ನಿಮ್ಮ ಗರ್ಲ್ ಫ್ರೆಂಡ್ಗೆಲ್ಲ ಗಿಫ್ಟ್ ಮಾಡೋಕ್ಕೆ ಒಂದು ಬೆಸ್ಟ್ ಆಪ್ಷನ್ ಇದೆ. ತುಂಬಾ ಇಷ್ಟಪಡ್ತಾರೆ. ಕಾಂಪ್ಯಾಕ್ಟ್ ಡಿಸೈನ್ ಇದೆ ಮತ್ತು ಹ್ಯಾಂಡಿ ಫೋನ್ ಇದೆ. ಸೊ ನನಗೆ ಮೋಟೋರೋಲಾ ಈ ಕಾಂಪ್ಯಾಕ್ಟ್ ಫೋನ್ಸ್ಗಳೇ ತುಂಬಾ ಇಷ್ಟ ಆಗುತ್ತೆ. ಬಟ್ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಬೇಕಿತ್ತಪ್ಪ ಅಂತ ಎಲ್ಲೋ ಮೂಲೆ ಅನ್ಸುತ್ತೆ. 27-28 ಸಾವಿರ ರೂಪಾಯಿ ಸಿಕ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಒಂದು ಬೆಸ್ಟ್ ಆಪ್ಷನ್ ಇದೆ. ಯೋಚನೆ ಮಾಡಿ, ಇದಕ್ಕಿಂತ ಬೇರೆ ಫೋನ್ಸ್ಗಳು ಕೂಡ ಮಾರ್ಕೆಟ್ಲಿದೆ. ನಿಮಗೆ ಯಾವ್ದು ಮೇನ್ ಪ್ರಯಾರಿಟಿ ಇದೆ ಅದನ್ನ ಯೋಚನೆ ಮಾಡಿ ತೊಗೊಳ್ಳಿ. ಬಟ್ ಇದರಲ್ಲಿ ಕೂಡ ಏನು ಕಮ್ಮಿ ಇದೆ ಹಾಗೆ ಹೀಗೆ ಅಂತ ನಾನು ಮಾತಾಡ್ತಿಲ್ಲ. ಈ ಪ್ರೈಸಲ್ಲಿ ಓಕೆ ಅನ್ನೋದಕ್ಕಿಂತ ಬೆಸ್ಟ್ ಫೋನ್ ಅಂತ ಕರಿಬಹುದು. ಹಾಗಾದ್ರೆ ನಿಮಗೆ ಏನು ಅನ್ಸುತ್ತೆ, ಈ ಫೋನ್ ವ್ಯಾಲ್ಯೂ ಫಾರ್ ಮನಿ ಇದೆಯಾ ಅಥವಾ ಇದಕ್ಕಿಂತ ಬೆಟರ್ ಫೋನ್ಸ್ಗಳು ಯಾವ್ದು ಇದೆ? ಮತ್ತೆ ನಾನು ಯಾವ ಫೋನ್ ಜೊತೆ ಇದನ್ನ ಕಂಪೇರ್ ಮಾಡಲಿ, ನಿಮ್ಗೆ ಏನಾದ್ರು ಕಂಪೇರಿಸನ್ ನೋಡ್ಬೇಕಾಗ್ತದೆ ಅಂದ್ರೆ ಡೆಫಿನೆಟ್ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣಂತೆ ಇನ್ನಷ್ಟು ಮುಂದಿನ ವಿಡಿಯೋಲಿ. ನೆಕ್ಸ್ಟ್ ಒನ್. ನಮಸ್ಕಾರ.